ಪೈಸಾ ಕೂಡಿಟ್ಟಿದ್ದೀನಿ, 30 ವರ್ಷದಿಂದ ಕಷ್ಟಪಟ್ಟಿದ್ದೀನಿ, ನಾನು ನಮ್ಮ ಮನೆಯವರೆಲ್ಲರೂ ಕಷ್ಟಪಟ್ಟು ಇಷ್ಟು ಉಳಿಸಿದ್ದೀವಿ, ಆ ದಡ್ಡತನ ಮಾಡಬೇಡಿ. ಬೆಳೆಸುವಂತಹ ಹಾದಿಯಲ್ಲಿ ಅಂದ್ರೆ ನಿಮ್ಮ ಹಣ ನಿಮಗಾಗಿ ದುಡಿಯುವ ಹಾದಿಯಲ್ಲಿ ಅದನ್ನ ತೊಡಗಿಸೋದು ಮೊದಲ ಹೆಜ್ಜೆ ಆಗಬೇಕು. ನಾನು ಸೇಫೆಸ್ಟ್ ಆಪ್ಷನ್ ಅಲ್ಲಿ ಇಡ್ತೀನಿ ರೀ, ಪೋಸ್ಟ್ ಆಫೀಸಲ್ಲಿ ಹೂಡಿಕೆ ಮಾಡ್ತೀನಿ, PPF ಅಲ್ಲಿ ಹೂಡಿಕೆ ಮಾಡ್ತೀನಿ, ಆ ಥರ ನೀವು ಯೋಚನೆ ಮಾಡಿದ್ರೆ ಈ 40 ಲಕ್ಷವನ್ನ ನೀವು ಉಳಿಸೋದಕ್ಕೆ ಸಾಧ್ಯ ಆಗುತ್ತಾ, ಬೆಳೆಸೋದಕ್ಕೆ ಸಾಧ್ಯ ಆಗುತ್ತಾ? ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಸ್ವಂತಕ್ಕೊಂದು ಮನೆ ಇಲ್ವಲ್ಲಪ್ಪ, ಏನ್ ಜೀವನ ಗುರು ಇದು ಅಂತ ಸಾಕಷ್ಟು ಜನ ಅನ್ಕೊಂಡಿರ್ತಾರೆ. ಎಷ್ಟೇ ಕಷ್ಟಪಟ್ಟರೂ ಕೂಡ ಮನೆ ಖರೀದಿ ಮಾಡೋಕ್ಕಾಗಲ್ಲ, ನಮಗೊಂದು ಸೂರಿಲ್ಲ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಸ್ವಂತಕ್ಕೊಂದು ಸೂರು ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಇಲ್ಲಿ ನೀವು ಮಾಡುವಂತಹ ಮುಖ್ಯ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಈಗ ನೀವು ಮನೆ ಖರೀದಿ ಮಾಡೋದಕ್ಕೆ ಅಥವಾ ಮನೆ ಕಟ್ಟಬೇಕಾದ್ರೆ ನೀವು ಡೌನ್ ಪೇಮೆಂಟ್ ಬಗ್ಗೆ ಸರಿಯಾದ ಪ್ಲಾನಿಂಗ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಇನ್ ಕೇಸ್ ಡೌನ್ ಪೇಮೆಂಟ್ ಕರೆಕ್ಟ್ ಆಗಿ ನೀವು ಪ್ಲಾನ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಮ ಒಂದು ಅರ್ಧದಷ್ಟು ಸಮಸ್ಯೆ ಪರಿಹಾರ ಆಗುತ್ತೆ. ಹಾಗಾದ್ರೆ ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕಾಗತ್ತೆ, ಯಾವ ರೀತಿಯಾಗಿ ಪ್ಲಾನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಬೇಕು ಅಂತಂದ್ರೆ ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ನೀವು ಇನಿಷಿಯಲ್ ಡೌನ್ ಪೇಮೆಂಟ್ಗೆ ಹೊಂದಿಸಿಕೊಳ್ಳುವ ಬಹುದೊಡ್ಡ ಮೊತ್ತ 20% 40% ಆಫ್ ಯುವರ್ ಪ್ರಾಪರ್ಟಿ ವ್ಯಾಲ್ಯೂ ಅನ್ನೋದಿದೆಯಲ್ಲ, ನಾವು 3, 20, 30, 40 ರೂಲ್ ಪ್ರಕಾರ 40% ನಾನು ಪ್ಲಾನ್ ಮಾಡ್ತೀನಿ ಅನ್ನೋದಾದ್ರೆ, ನೀವು ಕನಸಿನ ಮನೆ ಅಂತ ಯೋಚನೆ ಮಾಡ್ತಿರೋದು 1 ಕೋಟಿ ಮೌಲ್ಯದ ಮನೆ ಅನ್ನೋದಾದ್ರೆ, ಈ 40 ಲಕ್ಷನ ಅರೇಂಜ್ ಮಾಡೋದು ಹೇಗೆ, ಅದನ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು, ಬೇರೆ ಆಯ್ಕೆ ಇಲ್ಲ. ಸೊ ಆ ಇನ್ವೆಸ್ಟ್ಮೆಂಟ್ಗೆ ಇರುವ ಹಾದಿ ಯಾವುದು ಅನ್ನೋದ್ರ ಬಗ್ಗೆ ಈ ಮಾಡ್ಯೂಲ್ ಅಲ್ಲಿ ಡಿಸ್ಕಸ್ ಮಾಡೋಣ. ಈ ರಿಯಲ್ ಟೈಮ್ ಪ್ರಾಕ್ಟಿಕಲ್ ಅನಾಲಿಸಿಸ್ ಅನ್ನ ಮಾಡ್ತಾ 4 ಹಾದಿಗಳನ್ನ ನಾವು ಯೋಚನೆ ಮಾಡಿದ್ದೀವಿ. ಅದರ ಪ್ರಾಕ್ಟಿಕಲ್ ಕ್ಯಾಲ್ಕುಲೇಷನ್ ಅನ್ನು ಕೂಡ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಮುಖೇನ ನಾನು ತೋರಿಸ್ಕೊಡ್ತೀನಿ, ನೀವೇನು ಮಾಡಬಹುದು ಅನ್ನೋದ್ರ ಬಗ್ಗೆ. ಹಾಗೇನೆ ನೀವು ಪಾಲಿಸಬೇಕಾಗಿರುವ ಬಹಳ ಇಂಪಾರ್ಟೆಂಟ್ ಸೂತ್ರ ಏನಪ್ಪಾ ಅಂದ್ರೆ, ನಾನು ಪೈಸಾ ಕೂಡಿಟ್ಟಿದ್ದೀನಿ, 30 ವರ್ಷದಿಂದ ಕಷ್ಟಪಟ್ಟಿದ್ದೀನಿ, ನಾನು ನಮ್ಮ ಮನೆಯವರೆಲ್ಲರೂ ಕಷ್ಟಪಟ್ಟು ಇಷ್ಟು ಉಳಿಸಿದ್ದೀವಿ, ಆ ದಡ್ಡತನ ಮಾಡಬೇಡಿ. ಉಳಿಸಿದ್ದೀವಿ ಎಷ್ಟು ಬೆಳೆಸಿದ್ದೀರಿ ಅನ್ನೋದು ಬಹಳ ಇಂಪಾರ್ಟೆಂಟ್. ನಾನು 100 ರೂಪಾಯಿ ಪ್ರತಿ ತಿಂಗಳು ಉಳಿಸಿದ್ದೀನಿ, ಆ 100 ರೂಪಾಯಿಯನ್ನ ಬೆಳೆಸುವ ಹಾದಿಗೆ ನೀವು ಯಾಕೆ ತರಲಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ನಿಮ್ಮ ಬಳಿ ಇರಬೇಕು. ಸುಮ್ಮನೆ ಕೂಡಿಡೋದ್ರಿಂದ ಏನೂ ಆಗೋದಿಲ್ಲ. ಬೆಳೆಸುವಂತಹ ಹಾದಿಯಲ್ಲಿ ಅಂದ್ರೆ ನಿಮ್ಮ ಹಣ ನಿಮಗಾಗಿ ದುಡಿಯುವ ಹಾದಿಯಲ್ಲಿ ಅದನ್ನ ತೊಡಗಿಸೋದು ಮೊದಲ ಹೆಜ್ಜೆ ಆಗಬೇಕು. ಒಂದು ವೇಳೆ ಮಾಡಿಲ್ಲ ಅನ್ನೋದಾದ್ರೆ ಅಟ್ಲೀಸ್ಟ್ ಈಗ ನೀವು ಸ್ಟಾರ್ಟ್ ಮಾಡಿ ಅನ್ನೋದು ನಮ್ಮ ಕಳಕಳಿಯ ಮನವಿ. ಸೊ ಈಗ ಸ್ನೇಹಿತರೆ, ನಾವು ಮನೆ ಖರೀದಿ ಮಾಡಬೇಕು ಅಂತ ಸರಿ, ಈಗ ಡೌನ್ ಪೇಮೆಂಟ್ ಬಗ್ಗೆ ನಾವು ಕರೆಕ್ಟ್ ಆಗಿ ಪ್ಲಾನಿಂಗ್ ಅನ್ನ ಮಾಡ್ಕೊಂಡ್ವಿ. ಆದ್ರೆ ಈಗ ಸ್ವಂತ ಮನೆಯನ್ನ ನಾವು ಖರೀದಿ ಮಾಡಬೇಕು ಅಂತಂದ್ರೆ ಬಾಡಿಗೆ ಮನೆ ಬೆಸ್ಟಾ, ಸ್ವಂತ ಮನೆ ಬೆಸ್ಟಾ, ಅಥವಾ ಏನೆಲ್ಲ ದಾಖಲೆಗಳು ಬೇಕಾಗತ್ತೆ, ಸೊ ಸ್ವಂತ ಮನೆಯ ಪ್ಲಸ್ ಅಂಡ್ ಮೈನಸ್ ಏನು, ಸೊ ಸ್ವಂತ ಮನೆ ನಾವು ಖರೀದಿ ಮಾಡಬೇಕು ಅಂತಂದ್ರೆ ಒಂದಷ್ಟು ಜನ ತಪ್ಪು ಕಲ್ಪನೆಯನ್ನ ಇಟ್ಕೊಂಡಿದ್ದಾರೆ. ಅದು ಯಾವ್ಯಾವ ತಪ್ಪು ಕಲ್ಪನೆ, ಹೀಗೆ ಸಾಕಷ್ಟು ಮಾಹಿತಿಯನ್ನ, ಅಂದ್ರೆ ನೀವು ನಿಮ್ಮ ಫಸ್ಟ್ ಮನೆಯನ್ನ ಖರೀದಿ ಮಾಡಬೇಕು ಅಂತಂದ್ರೆ ಹೇಗೆ ಖರೀದಿ ಮಾಡಬೇಕು, ನಿಮ್ಮ ಪ್ಲಾನಿಂಗ್ ಹೇಗಿರಬೇಕು, ಸ್ಟ್ರಾಟಜಿ ಹೇಗಿರಬೇಕು, ದುಡ್ಡನ್ನ ಯಾವ ರೀತಿಯಾಗಿ ಉಳಿತಾಯ ಮಾಡಬಹುದು, ಇವೆಲ್ಲದರ ಬಗ್ಗೆ A to Z ಮಾಹಿತಿಯನ್ನ ಬಾಸ್ವಾಲಾ ಆಪ್ ನಲ್ಲಿ ಕೊಡಲಾಗಿದೆ. ಸ್ನೇಹಿತರೆ, ಇಲ್ಲಿ ನಿಮಗೆ ಸುಮಾರು 2 ಗಂಟೆ 6 ನಿಮಿಷದ ಸಂಪೂರ್ಣ ಕೋರ್ಸ್ ಇದೆ. A to Z ಮಾಹಿತಿ ಸಿಗುತ್ತೆ. ಅಷ್ಟೇ ಅಲ್ಲ, ನಿಮಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ನೇರವಾಗಿ ಎಕ್ಸ್ಪರ್ಟ್ ಕನೆಕ್ಟ್ ಅಲ್ಲಿ ವಿಡಿಯೋ ಕಾಲ್ ಮಾಡೋ ಮುಖಾಂತರ ಕೂಡ ನೀವೊಂದು ಪ್ರಾಬ್ಲಮ್ಸ್ಗೆ ನೀವು ಸೊಲ್ಯೂಷನ್ ಅನ್ನ ಕಂಡುಕೊಳ್ಬಹುದು. ಹಾಗಾಗಿ ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಈಗ ಪ್ರಾಕ್ಟಿಕಲ್ ಕ್ಯಾಲ್ಕುಲೇಷನ್ ಅನ್ನು ಮಾಡ್ತಾ ಹೋಗೋಣ. ನೀವು ನಿಮ್ಮ ಸ್ವಂತ ಮನೆಗಾಗಿ ಹೂಡಿಕೆ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀರಿ. ನಾನು ಸೇಫೆಸ್ಟ್ ಆಪ್ಷನ್ ಅಲ್ಲಿ ಇಡ್ತೀನಿ ರೀ, ಪೋಸ್ಟ್ ಆಫೀಸಲ್ಲಿ ಹೂಡಿಕೆ ಮಾಡ್ತೀನಿ, PPF ಅಲ್ಲಿ ಹೂಡಿಕೆ ಮಾಡ್ತೀನಿ, ಆ ಥರ ನೀವು ಯೋಚನೆ ಮಾಡಿದ್ರೆ ಈ 40 ಲಕ್ಷವನ್ನ ನೀವು ಉಳಿಸೋದಕ್ಕೆ ಸಾಧ್ಯ ಆಗುತ್ತಾ, ಬೆಳೆಸೋದಕ್ಕೆ ಸಾಧ್ಯ ಆಗುತ್ತಾ? ಆ ಯೋಜನೆಗಳು ಅಷ್ಟು ಶಕ್ತಿಶಾಲಿನ? ಅದರ ಬಗ್ಗೆ ಈಗೊಂದು ಪ್ರಾಕ್ಟಿಕಲ್ ಅನಾಲಿಸಿಸ್ ಅನ್ನ ಮಾಡ್ತಾ ಹೋಗೋಣ. ನಿಮ್ಮ ಸ್ಕ್ರೀನ್ ಅನ್ನು ಗಮನಿಸಿ ನೋಡಿ. ಈಗ ಪೋಸ್ಟ್ ಆಫೀಸ್ ಸ್ಮಾಲ್ ಸೇವಿಂಗ್ ಸ್ಕೀಮ್ಗಳ ಇಂಟ್ರೆಸ್ಟ್ ರೇಟ್ ಎಷ್ಟಿದೆ? ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಕೌಂಟು 4%, 1 ಇಯರ್ ಟರ್ಮ್ ಡೆಪಾಸಿಟ್ 6.9, 2 ವರ್ಷದ್ದು FD ಅಂತ ನೋಡಿಕೊಂಡ್ರೆ 7%, 3 ವರ್ಷದ FD 7.1%, 5 ವರ್ಷದ ಡೆಪಾಸಿಟ್ 7.5%, 5 ವರ್ಷದ RD ಅಂತ ನೀವು ನೋಡಿಕೊಂಡ್ರೆ 6.7%, ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ 8.2%, ಮಂತ್ಲಿ ಇನ್ಕಮ್ ಅಕೌಂಟ್ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮು ಅಂದರೆ ನೀವು 10,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ 62 ರೂಪಾಯಿ ಬರುತ್ತೆ, 7.4% ಇಂಟ್ರೆಸ್ಟು. ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ನಿಮಗೆ 7.7%, ಅದು ಮೆಚುರಿಟಿ ವ್ಯಾಲ್ಯೂ. ನೀವು 10,000 ರೂಪಾಯಿ ಇಟ್ಟರೆ 14,490 ರೂಪಾಯಿ ಆಗುತ್ತೆ.
ಮತ್ತೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ 7.1%, ಕಿಸಾನ್ ವಿಕಾಸ್ ಪತ್ರ 7.5%, ಮಹಿಳಾ ಸಮ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್ 7.5%, ಹಾಗೆಯೇ ಸುಕನ್ಯಾ ಸಮೃದ್ಧಿ ಅಕೌಂಟ್ 8.2%. ಸುಕನ್ಯಾ ಸಮೃದ್ಧಿ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮು, ಮಹಿಳಾ ಸಮ್ಮಾನ್ ಸೇವಿಂಗ್ ಸರ್ಟಿಫಿಕೇಟು, ಇದನ್ನ ಎಲ್ಲರೂ ಹೂಡಿಕೆ ಮಾಡೋದಕ್ಕೆ ಅವಕಾಶ ಇಲ್ಲದಂತಹ ಪರಿಸ್ಥಿತಿ. ಏಜ್ ರಿಸ್ಟ್ರಿಕ್ಷನ್ ಇದೆ, ಜೆಂಡರ್ ರಿಸ್ಟ್ರಿಕ್ಷನ್ಸ್ ಇದೆ. ಇನ್ನು ಮಿಕ್ಕಂತೆ ಇರುವಂತಹ ಆಪ್ಷನ್ಗಳನ್ನು ನೋಡಿಕೊಂಡ್ರೆ ನಿಮಗೆ ಯಾವುದು ಡಬಲ್ ಡಿಜಿಟ್ ಗ್ರೋತ್ ಅನ್ನ ಕೊಡುವಂತಹ ಆಯ್ಕೆಗಳಿಲ್ಲ. ಸೊ ಹೀಗಾಗಿ ನಿಮ್ಮ 40 ಲಕ್ಷದ ಕನಸನ್ನು ನೀವು ಇದರಲ್ಲಿ ರೀಚ್ ಆಗಬೇಕು ಅನ್ನೋದಾದ್ರೆ ಬಹಳ ಟೈಮ್ ಹಿಡಿಯುತ್ತೆ ಅನ್ನೋದನ್ನ ನೀವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಹಾಗಾದ್ರೆ ಮೊದಲ ಹೆಜ್ಜೆ ಈ 40 ಲಕ್ಷದ ಕಾರ್ಪಸ್ ಅನ್ನು ತಲುಪೋದಕ್ಕೆ ಅಂತ ಇರೋದು SIP ಇನ್ವೆಸ್ಟ್ಮೆಂಟ್, ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ. ಎಷ್ಟು ಮಾಡಬೇಕು ಈಗ ನೋಡೋಣ. ನಿಮ್ಮ ಬ್ರೌಸರ್ಗೆ ಹೋಗಿ SIP ರಿಟರ್ನ್ಸ್ ಕ್ಯಾಲ್ಕುಲೇಟರ್ ಅಂತ ಟೈಪ್ ಮಾಡಿ. ಬರುವ ಆಯ್ಕೆಗಳಲ್ಲಿ ಯಾವುದಾದ್ರೂ ನೀವು ಆಯ್ಕೆ ಮಾಡ್ಕೊಳ್ಬಹುದು. ನೀವು ಎಷ್ಟು ಹೂಡಿಕೆ ಮಾಡಬೇಕಾಗಾದ್ರೆ ಈ ಕ್ಯಾಲ್ಕುಲೇಟ್ ಮಾಡೋಣ. ಒಂದು ವೇಳೆ ನೀವು 10,000 ರೂಪಾಯಿ ಪ್ರತಿ ತಿಂಗಳು SIP ಮಾಡಿದರೆ 12% ರಿಟರ್ನ್ಸ್ನಂತೆ 15 ವರ್ಷಕ್ಕೆ ನಿಮ್ಮ ಗಳಿಕೆ, ನೀವು ಹೂಡಿಕೆ ಮಾಡೋದು 18 ಲಕ್ಷ, ಅದು ಗಳಿಸಿದ ಗಳಿಕೆ ಅಂತ ನಾವು ನೋಡಿಕೊಂಡ್ರೆ 32.46 ಲಕ್ಷ, ಓವರ್ ಆಲ್ 50 ಲಕ್ಷದ ಕಾರ್ಪಸ್ ಆಗುತ್ತೆ. ನೀವು ಹೂಡಿಕೆ ಮಾಡುವ 10,000 ರೂಪಾಯಿ ಪ್ರತಿ ತಿಂಗಳು 15 ವರ್ಷಕ್ಕೆ. ಅಂದ್ರೆ ನೀವು ಇಲ್ಲಿ ಯೋಚನೆ ಮಾಡಬೇಕಾಗಿರೋದು ಸ್ವಂತ ಮನೆ ಕನಸನ್ನ ನೀವು ಟೇಕ್ ಓವರ್ ಮಾಡೋದಕ್ಕೆ ಮುಂಚೆ 15 ವರ್ಷ ಇನ್ವೆಸ್ಟ್ಮೆಂಟ್ಗೆ ನಿಮ್ಮ ಬಳಿ ಟೈಮ್ ಇದೆಯಾ ಅನ್ನೋದನ್ನ ನೋಡ್ಕೊಳ್ಬೇಕಾಗುತ್ತೆ. ಇದು SIP ಇನ್ವೆಸ್ಟ್ಮೆಂಟ್ ಹಾದಿ. ಇಲ್ಲಪ್ಪ, SIP ನಲ್ಲಿ ನಾನು 15 ವರ್ಷ ವೆಯ್ಟ್ ಮಾಡಬೇಕಾಗುತ್ತೆ, ಅದರ ಬದಲಿಗೆ ನಾನು ಸ್ಟೆಪ್ ಅಪ್ SIP ಹಾದಿಯನ್ನು ಆಯ್ಕೆ ಮಾಡ್ಕೊಳ್ತೀನಿ. 10,000 ರೂಪಾಯಿ ನನ್ನ ಹತ್ರ ಪ್ರತಿ ತಿಂಗಳು ಕಷ್ಟ ಆಗುತ್ತೆ ಈಗಿನ ಹಂತದಲ್ಲಿ. ಮೇ ಬಿ ಇನ್ನೊಂದು 5 ವರ್ಷದಲ್ಲಿ ನನ್ನ ಸ್ಥಿತಿ ಸುಧಾರಿಸಬಹುದು. ಅದಕ್ಕೆ ನಾನು ಬರೀ 5,000 ರೂಪಾಯಿನಿಂದ ಸ್ಟಾರ್ಟ್ ಮಾಡ್ತೀನಿ ಅಂದುಕೊಳ್ಳೋದಾದ್ರೆ ಪ್ರತಿ ವರ್ಷ ನಾನು 10% SIP ಜಾಸ್ತಿ ಮಾಡ್ತಾ ಹೋಗ್ತೀನಿ, ಸ್ಟೆಪ್ ಅಪ್ SIP ಮಾಡ್ತೀನಿ ಅನ್ನೋದಾದ್ರೆ ಈ 40 ಲಕ್ಷ ಕಾರ್ಪಸ್ ರೀಚ್ ಆಗೋದಕ್ಕೆ ಏನು ಮಾಡಬಹುದು, ಅಥವಾ ಒಂದು ದೊಡ್ಡ ಮೊತ್ತವನ್ನ ರೀಚ್ ಆಗೋದಕ್ಕೆ ನಾನು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಈಗ ಚೆಕ್ ಮಾಡೋಣ. ಸ್ಟೆಪ್ ಅಪ್ SIP ಕ್ಯಾಲ್ಕುಲೇಟರ್ ಅನ್ನೋ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಬ್ರೌಸರ್ನಲ್ಲಿ. ಅಲ್ಲಿರುವ ಆಯ್ಕೆಗಳಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗಿ. 5,000 ರೂಪಾಯಿ ಪ್ರತಿ ತಿಂಗಳು ನಾನು SIP ಮಾಡೋದಕ್ಕೆ ರೆಡಿ ಇದ್ದೀನಿ. ಒಟ್ಟು 15 ವರ್ಷಕ್ಕೆ ನಾನು ಹೂಡಿಕೆ ಮಾಡ್ತೀನಿ, ಅಂದರೆ 180 ತಿಂಗಳು. ಎಕ್ಸ್ಪೆಕ್ಟೆಡ್ ರಿಟರ್ನ್ಸು 12%. ಹಾಗೆಯೇ ಪ್ರತಿ ವರ್ಷ ನಾನು 10% SIPಯನ್ನು ಜಾಸ್ತಿ ಮಾಡ್ತಾ ಹೋಗ್ತೀನಿ. ಈ ಲೆಕ್ಕಾಚಾರದೊಂದಿಗೆ ಕ್ಯಾಲ್ಕುಲೇಟ್ ಮಾಡೋಣ. ನೋಡಿ, ಒಂದು ವೇಳೆ ನೀವು ಮಾಮೂಲಿ SIP ಹಾದಿನ ನೋಡಿಕೊಂಡು 5,000 ರೂಪಾಯಿ ಹಾಕೊಂಡು ಹೋದ್ರೆ 15 ವರ್ಷದಲ್ಲಿ ನೀವು ಹೂಡಿಕೆ ಮಾಡೋದು ಬರೀ 9 ಲಕ್ಷ. ಅದು ಬೆಳೆಯೋದು 15,97,000ಕ್ಕೆ, ಅಂದ್ರೆ ಗ್ರೋತ್ ಆಗೋದು. ಓವರ್ ಆಲ್ 24,97,000 ಆಗುತ್ತೆ, ಅಂದ್ರೆ 25 ಲಕ್ಷ ಆಗುತ್ತೆ 15 ವರ್ಷ 5,000 ಹಾಕಿದ್ರೆ. ಇಲ್ಲಪ್ಪ, ನಾನು ಪ್ರತಿ ವರ್ಷ SIP 10% ಇನ್ಕ್ರೀಸ್ ಮಾಡ್ತೀನಿ ಅಂದ್ರೆ ನೀವು ಹೂಡಿಕೆ ಮಾಡೋದು 19 ಲಕ್ಷ ಹೂಡಿಕೆ ಮಾಡ್ತೀರಿ. ಓಕೆನಾ? 5,000 ರೂಪಾಯಿನಂತೆ. ಓವರ್ ಆಲ್ 23,92,000 ರೂಪಾಯಿ ಅದು ಬೆಳೆಯುತ್ತೆ. 19 ಮತ್ತೆ 23 ಎರಡೂ ಒಟ್ಟಿಗೆ ಕೂಡಿಸಿದ್ರೆ 42,99,000 ರೂಪಾಯಿ ಆಗುತ್ತೆ. ಅಂದ್ರೆ ಹತ್ತತ್ರ 43 ಲಕ್ಷ ರೂಪಾಯಿ ಆಗುತ್ತೆ ನೀವು ಸ್ಟೆಪ್ ಅಪ್ SIP ಹಾದಿಯನ್ನ ಆಯ್ಕೆ ಮಾಡ್ಕೊಂಡಿದ್ದೆ ಆದ್ರೆ. ಹಾಗಾದ್ರೆ ಈ ಸ್ಟೆಪ್ ಅಪ್ SIP ನಲ್ಲಿ ನಾನು ಪ್ರತಿ ವರ್ಷ ಎಷ್ಟು ಕಟ್ಟಬೇಕಾಗುತ್ತೆ? ಮೊದಲ ವರ್ಷ 5,000, ಎರಡನೇ ವರ್ಷ 5,500 ರೂಪಾಯಿ. ನೀವು ಹೇಳಿದ ಹಾಗೆ 10% ಜಾಸ್ತಿ ಆದ್ರೆ, ಇದೇ ತರ 15 ವರ್ಷಕ್ಕೆ ನಾನು ಪ್ರತಿ ವರ್ಷ ಕಟ್ಟುವ SIP ಎಷ್ಟಾಗುತ್ತೆ ಅದನ್ನ ಒಂದು ಎಕ್ಸೆಲ್ ಶೀಟ್ ಕ್ಯಾಲ್ಕುಲೇಷನ್ ಮುಖೇನ ನೋಡೋಣ. ಇಲ್ಲಿ ನೋಡಿ, ಇಯರ್ಲಿ ಪೇ ಔಟ್ ಅಂತ ಇದೆ. ಅದರ ಅರ್ಥ ನೀವು ತಿಂಗಳಿಗೆ 5,000 ರೂಪಾಯಿ ಅಂದ್ರೆ ವರ್ಷಕ್ಕೆ 60,000 ರೂಪಾಯಿ ಕಟ್ತೀರಿ. ಮೊದಲನೇ ವರ್ಷ ನೀವು ಕಟ್ಟೋದು 5,000 ರೂಪಾಯಿ ಪ್ರತಿ ತಿಂಗಳು. ಅದೇ ರೀತಿ ಎರಡನೇ ವರ್ಷ 10% ಇನ್ಕ್ರೀಸ್ನಲ್ಲಿ ನೀವು ಕಟ್ಟೋದು 5,500 ರೂಪಾಯಿ. ಮೂರನೇ ವರ್ಷ 5,500 ರೂಪಾಯಿಗೆ 10% ಇನ್ಕ್ರೀಸು 6,050 ರೂಪಾಯಿ ಆಗುತ್ತೆ. ನಾಲ್ಕನೇ ವರ್ಷ 6,655 ರೂಪಾಯಿ ಆಗುತ್ತೆ. ಐದನೇ ವರ್ಷ 7,321 ರೂಪಾಯಿ ನೀವು ಪ್ರತಿ ತಿಂಗಳು ಕಟ್ಟುವ SIP ಸ್ಟೆಪ್ ಅಪ್ SIP ನಲ್ಲಿ ನೋಡಿದ್ರೆ. ಆರನೇ ವರ್ಷ 8,053 ರೂಪಾಯಿ ನೀವು ಕಟ್ತೀರಿ. ಅದೇ ರೀತಿ ನೀವು ನೋಡ್ಕೊಂಡು ಬಂದ್ರೆ 10ನೇ ವರ್ಷ ನೀವು ಕಟ್ಟೋದು 11,790 ರೂಪಾಯಿ ಪ್ರತಿ ತಿಂಗಳು ಕಟ್ಟಬೇಕು ನೀವು. ಅದೇ ರೀತಿ 15ನೇ ವರ್ಷ 18,987 ರೂಪಾಯಿಯನ್ನ ನೀವು ಪ್ರತಿ ತಿಂಗಳು ಕಟ್ತೀರಿ. ಹೀಗೆ ಹತ್ತತ್ರ 19 ಲಕ್ಷ ರೂಪಾಯಿ ನೀವು 5,000 ರೂಪಾಯಿಂದ ಸ್ಟಾರ್ಟ್ ಮಾಡುವ ಸ್ಟೆಪ್ ಅಪ್ SIP ನಲ್ಲಿ ಕಟ್ತೀರಿ. SIP ಆಯ್ತು, ಸ್ಟೆಪ್ ಅಪ್ SIP ಆಯ್ತು. ಮೂರನೇ ಹಾದಿ ಏನು ಗೊತ್ತಾ?
SIP ಮತ್ತು ಸ್ಟೆಪ್ ಅಪ್ SIP ಎರಡರಲ್ಲೂ ಟ್ಯಾಕ್ಸ್ ಕಾಂಪೊನೆಂಟ್ ಅನ್ನೋದೊಂದಿರುತ್ತೆ. ನೀವು ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಿದ ಕಾರಣಕ್ಕಾಗಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು, ಈ ರೀತಿ ಟ್ಯಾಕ್ಸ್ಗಳನ್ನು, ತೆರಿಗೆಯನ್ನು ನೀವು ಪಾವತಿಸಬೇಕಾಗುತ್ತೆ. ನಾವು 15 ವರ್ಷದ ಲೆಕ್ಕಾಚಾರ ಮಾಡ್ತಿದ್ದೀವಿ, ಇಲ್ಲಿ ಡೆಫಿನೆಟ್ಲಿ ನೀವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕಟ್ಟಬೇಕಾಗುತ್ತೆ. ಸೊ 40 ಲಕ್ಷ ಫೈನಲ್ ಅಮೌಂಟ್ ಅಂತ ನೀವು ಪ್ಲಾನ್ ಮಾಡಿಕೊಂಡ್ರೆ ಪೋಸ್ಟ್ ಟ್ಯಾಕ್ಸ್ ಅಷ್ಟಿರೋದಿಲ್ಲ, ಇನ್ನೂ ಕಮ್ಮಿ ಆಗುತ್ತೆ. ನಿಮ್ಮ ಓವರ್ ಆಲ್ ಕನಸಿನ ಮೊತ್ತ ಕಡಿಮೆ ಆಗುತ್ತೆ. ಆ ಕಾರಣಕ್ಕೆ ತೆರಿಗೆಯನ್ನ ಸೇವ್ ಮಾಡುವ ಆಪ್ಷನ್ನ ಕುರಿತಾಗಿ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಆ ಆಪ್ಷನ್ ELSS, ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್. ಅಂದ್ರೆ ನೀವು ಮ್ಯೂಚುವಲ್ ಫಂಡ್ ನಲ್ಲೇ ಹೂಡಿಕೆ ಮಾಡ್ತೀರಿ. ELSS, ಈಕ್ವಿಟಿ ಲಿಂಕ್ಡ್, ಮಾರ್ಕೆಟ್ ಲಿಂಕ್ಡ್ ಆಗಿ ಇರುತ್ತಿದ್ದು. ಮ್ಯಾಕ್ಸಿಮಮ್ 1 ವರ್ಷದಲ್ಲಿ 1.5 ಲಕ್ಷ ರೂಪಾಯಿವರೆಗೂ ನೀವು ಇದರಲ್ಲಿ ಹೂಡಿಕೆ ಮಾಡಬಹುದು. ಬಟ್ ಯಾವುದೇ ತರ ತೆರಿಗೆ ಇರೋದಿಲ್ಲ. ನೀವು ತೆರಿಗೆ ವಿನಾಯಿತಿಯನ್ನ ಅನುಭವಿಸ್ತೀರಿ. 1 ತಿಂಗಳಿಗೆ ಮ್ಯಾಕ್ಸಿಮಮ್ ನೀವು 12,500 ರೂಪಾಯಿವರೆಗೆ ವಿತೌಟ್ ಟ್ಯಾಕ್ಸ್ ಡೆಡಿಕೇಟ್ ಮಾಡೋದಕ್ಕೆ, ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಅವಕಾಶ ಇದೆ. ಸೊ 12,500 ರೂಪಾಯಿಯನ್ನ ನಾನು ELSS ನಲ್ಲಿ ಹೂಡಿಕೆ ಮಾಡಿದ್ರೆ ಎಷ್ಟು ಗಳಿಸಬಹುದು ಅದನ್ನೀಗ ನೋಡೋಣ. ನೋಡಿ, ELSS ಕ್ಯಾಲ್ಕುಲೇಟರ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ಎಂಟ್ರಿ ಮಾಡಿ ಮಂತ್ಲಿ ಇನ್ವೆಸ್ಟ್ಮೆಂಟ್ 12,500 ರೂಪಾಯಿ, ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ 12%. ನಾವು ತೀರಾ ನಾಮಿನಲ್ ಅಂತ 12% ಅಂತ ತಗೊಂಡಿದ್ದೀವಿ. ಕೆಲ ELSSಗಳು 20%, 25% ವರೆಗೆ ರಿಟರ್ನ್ಸ್ ಕೊಟ್ಟಿರುವಂತಹ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ಗಳು ಮಾರ್ಕೆಟ್ನಲ್ಲಿ ಲಭ್ಯ ಇದೆ. ಬಟ್ ಅಷ್ಟೇ ಆಡೆಡ್ ರಿಸ್ಕ್ ಕೂಡ ಇರುತ್ತೆ. ಸೊ 15 ವರ್ಷಕ್ಕೆ ನಾನು 12% ರಿಟರ್ನ್ಸ್ನಂತೆ ಪ್ರತಿ ತಿಂಗಳು 12,500 ರೂಪಾಯಿ ELSS ನಲ್ಲಿ ಹೂಡಿಕೆ ಮಾಡಿದರೆ ನಾನು ಹೂಡಿಕೆ ಮಾಡುವ ಮೊತ್ತ 22.5 ಲಕ್ಷ ರೂಪಾಯಿ. ಎಸ್ಟಿಮೇಟೆಡ್ ರಿಟರ್ನ್ಸ್ 12% ನಂತೆ 40,50,000 ರಿಟರ್ನ್ಸೇ ಬರುತ್ತೆ. ನಿಮ್ಮ ಟಾರ್ಗೆಟ್ 40 ಲಕ್ಷ, ನಿಮಗೆ ಸಿಕ್ಕಿರೋ ರಿಟರ್ನ್ಸೇ 40 ಲಕ್ಷ. ಸೊ ಓವರ್ ಆಲ್ 63 ಲಕ್ಷ ರೂಪಾಯಿ ಆಗುತ್ತೆ. ನಿಮಗಿಲ್ಲಿ ಲಾಕ್ ಇನ್ ಪೀರಿಯಡ್ ಇರುತ್ತೆ ಅನ್ನೋದಷ್ಟೇ ಚಾಲೆಂಜು. ELSSಗಳಲ್ಲಿ 3 ವರ್ಷ ಲಾಕ್ ಇನ್ನು, ಅದಾದ್ಮೇಲೆ ನೀವು ವಿತ್ಡ್ರಾ ಮಾಡ್ಕೊಳ್ಬಹುದು, ಆ ಕಂಡೀಷನ್. ನಮ್ಮ ಕನಸೆ 15 ವರ್ಷಕ್ಕಲ್ವಾ, ಸಮಸ್ಯೆ ಇಲ್ಲ. ಸೊ 12,500 ರೂಪಾಯಿ ಪ್ರತಿ ತಿಂಗಳು ಹಾಕಿದ್ರೆ 63 ಲಕ್ಷ ರೂಪಾಯಿವರೆಗೆ ನೀವು ಬೆಳೆಸೋದಕ್ಕೆ ಅವಕಾಶ ಇದೆ. ಒಂದು ವೇಳೆ ನನ್ನ ಹತ್ರ 12,500 ರೂಪಾಯಿ ಹೂಡಿಕೆ ಮಾಡಕ್ ಆಗಲ್ರಿ, ನಾನೇನ್ ಮಾಡ್ಲಿ ಅನ್ನೋದಾದ್ರೆ ಬರೀ 10,000 ರೂಪಾಯಿ ನೀವು ಹೂಡಿಕೆ ಮಾಡಿದ್ರು ಸಾಕು. ಪ್ರತಿ ತಿಂಗಳು ನಿಮ್ಮ ಫೈನಲ್ ಮೊತ್ತ 50 ಲಕ್ಷ ರೂಪಾಯಿ ಆಗುತ್ತೆ. ನೀವು ಹೂಡಿಕೆ ಮಾಡೋದು 18 ಲಕ್ಷ, ರಿಟರ್ನ್ಸೇ 32 ಲಕ್ಷ ಬರುತ್ತೆ. 50 ಲಕ್ಷ ರೂಪಾಯಿ ಪ್ರತಿ ತಿಂಗಳು 10,000 ರೂಪಾಯಿ ಹಾಕೋದ್ರಿಂದ ELSS ನಲ್ಲಿ ಬೆಳೆಸೋದಕ್ಕೆ ಅವಕಾಶ ಇದೆ. ಇಲ್ಲ ನನಗೆ 40 ಲಕ್ಷ ರೂಪಾಯಿ ಸಿಕ್ಬಿಟ್ರೆ ಸಾಕಪ್ಪ, ನಾನು ಯಾಕೆ ಅಷ್ಟೊಂದು ಇನ್ವೆಸ್ಟ್ ಮಾಡ್ಲಿ ಅನ್ನೋದು ನಿಮ್ಮ ಅನಿಸಿಕೆ ಆದರೆ ಬರೀ 8,000 ರೂಪಾಯಿ ನೀವು ಹೂಡಿಕೆ ಮಾಡಿದ್ರು 15 ವರ್ಷಕ್ಕೆ 12% ರಿಟರ್ನ್ಸ್ನಂತೆ ನೀವು ಹೂಡಿಕೆ ಮಾಡೋದು 14.4 ಲಕ್ಷ, ಅದು ಗಳಿಸೋದು 25.96 ಲಕ್ಷ, ಅಂದ್ರೆ ಆಲ್ಮೋಸ್ಟ್ 26 ಲಕ್ಷ. ಓವರ್ ಆಲ್ 40 ಲಕ್ಷ ರೂಪಾಯಿ ಮೊತ್ತದ ಒಂದು ಕಾರ್ಪಸ್ ಬಿಲ್ಡ್ ಆಗುತ್ತೆ ಪ್ರತಿ ತಿಂಗಳು 8,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ. ಇದು 3ನೇ ಹಾದಿ ಅಂತ ನಾವು ನೋಡ್ಕೊಂಡ್ರೆ. ಈಗ 4ನೇ ಹಾದಿಯ ವಿಷಯಕ್ಕೆ ಬರೋಣ. ಇದು ಚಿನ್ನದ ಬೆಲೆಗೆ ಸಂಬಂಧಪಟ್ಟಿದ್ದು. 1980ರಿಂದ ಇಲ್ಲಿವರೆಗೆ ಅಂತ ನಾವು ಲೆಕ್ಕ ಹಾಕೊಂಡು ಕಳೆದ 45 ವರ್ಷದಲ್ಲಿ ಪ್ರತಿ 15 ವರ್ಷಕ್ಕೆ ಚಿನ್ನ ಹೇಗೆ ಪರ್ಫಾರ್ಮ್ ಮಾಡಿದೆ ಅನ್ನೋ ಹಿಸ್ಟಾರಿಕಲ್ ರಿಟರ್ನ್ಸ್ ಅನ್ನು ನೋಡಿದ್ರೆ ನಿಮಗೆ ಇನ್ನೊಂದು ಹೂಡಿಕೆಯ ಹಾದಿ ಸಿಗುತ್ತೆ. ಯಾಕೆ ಅಂತಂದ್ರೆ ಮ್ಯೂಚುವಲ್ ಫಂಡ್ಸ್ನಲ್ಲೂ ನೀವು ಚಿನ್ನದ ದರದ ಮೇಲೆ ಹೂಡಿಕೆ ಮಾಡೋದಕ್ಕೆ ಅವಕಾಶ ಇದೆ. ಅದೇ ರೀತಿ ಸಾವರಿನ್ ಗೋಲ್ಡ್ ಬಾಂಡ್ ಇದೆ, ಬೇರೆ ಬೇರೆ ತರದ ಗೋಲ್ಡ್ ಫಂಡ್ಗಳಿದ್ದಾವೆ, ಹೀಗೆಲ್ಲ ಆಪ್ಷನ್ಸ್ ಇದೆ. ಸೊ ಚಿನ್ನದ ದರ ಹೇಗೆ ಬೆಳೆದಿದೆ ನೋಡೋಣ. ಮೊದಲನೇದು 1980ರಲ್ಲಿ 10 ಗ್ರಾಮ್ ಚಿನ್ನದ ಬೆಲೆ 1,330 ರೂಪಾಯಿ ಇತ್ತು. ಅಂದ್ರೆ ಪ್ರತಿ ಗ್ರಾಮ್ ಬೆಲೆ 133 ರೂಪಾಯಿ. 1995ಕ್ಕೆ ಅಂದ್ರೆ 15 ವರ್ಷಗಳ ನಂತರದಲ್ಲಿ 4,680 ರೂಪಾಯಿ ಆಯಿತು 10 ಗ್ರಾಮ್ ಚಿನ್ನದ ಬೆಲೆ. ಪ್ರತಿ ಗ್ರಾಮ್ಗೆ 468 ರೂಪಾಯಿ. ಸೊ ಎಷ್ಟು ಬದಲಾವಣೆ ಆಗಿದೆ 15 ವರ್ಷದಲ್ಲಿ ಅಂತ ನೋಡಿದ್ರೆ, ಎಷ್ಟು ಬೆಳೆದಿದೆ ಅಂತ, 350% ಟೋಟಲ್ ಗ್ರೋತ್. ಅಲ್ಲಿಗೆ ಪ್ರತಿ ವರ್ಷಕ್ಕೆ CAGR ಅಂತ ನೋಡಿಕೊಂಡ್ರೆ 23% ಬೆಳೆದಿದೆ. ಸೊ LTCG 20% ತೆಗೆದುಬಿಡಿ. ಈ 23.4% ನಲ್ಲಿ 4.69% ತೆಗೆದ್ರೂ 18.76% ರಿಟರ್ನ್ಸ್ ಆಗುತ್ತೆ, ಪೋಸ್ಟ್ ಟ್ಯಾಕ್ಸ್ ರಿಟರ್ನ್ಸ್. ಯಾವಾಗ 1980ರಿಂದ 1995ಕ್ಕೆ ಅಂತ ನೋಡ್ಕೊಂಡ್ರೆ. ಹಾಗಾದ್ರೆ 1995ರಿಂದ 2010ಕ್ಕೆ ಅದನ್ನು ಕ್ಯಾಲ್ಕುಲೇಟ್ ಮಾಡೋಣ. 4,680 ರೂಪಾಯಿ ಇತ್ತು 10 ಗ್ರಾಮಿಗೆ 1995ರಲ್ಲಿ. 2010ರಲ್ಲಿ 18,500 ಆಯಿತು. ಅಲ್ಲಿಗೆ ಡಿಫರೆನ್ಸ್ ಅಂತ ಲೆಕ್ಕ ಹಾಕೊಂಡ್ರೆ 395%, 26% ಪ್ರತಿ ವರ್ಷ, 5.27% LTCG ಅಂದ್ಕೊಂಡ್ರು 21% ಪೋಸ್ಟ್ ಟ್ಯಾಕ್ಸ್ ರಿಟರ್ನ್ಸ್ ಗೋಲ್ಡ್ ರೇಟ್ನಲ್ಲಿ ಬೆಳವಣಿಗೆ ಆಗಿರೋದು ಅಂತ ನೀವು ನೋಡಿದ್ರೆ. 2010ರಿಂದ ಈಗಿನವರೆಗೆ 2024 ಅಕ್ಟೋಬರ್ ಅಂತ ಲೆಕ್ಕ ಹಾಕಿ. 1 ಗ್ರಾಮಿಗೆ 1,850 ಇತ್ತು 2010ರಲ್ಲಿ, ಈಗ 7,100 ರೂಪಾಯಿ ಆಗಿದೆ. 388% ಚೇಂಜ್ ಬೆಳೆದಿರೋದು.
25.88% ಪ್ರತಿ ವರ್ಷ ಬೆಳೆದಿದೆ ಆವರೇಜ್ ಅಂತ ನೋಡಿಕೊಂಡ್ರೆ. 5.17% LTCG, ಓವರ್ ಆಲ್ ಪೋಸ್ಟ್ ಟ್ಯಾಕ್ಸ್ ರಿಟರ್ನ್ಸ್ ಅಂತ ನೋಡಿದ್ರೆ 20.7% ವರೆಗೂ 2010ರಿಂದ 2024ರವರೆಗೆ ಚಿನ್ನ ಬೆಳೆದಿದೆ. 20% ವರೆಗೆ ರಿಟರ್ನ್ಸ್ ಅನ್ನು ಕೊಡುವ ಶಕ್ತಿ ಚಿನ್ನ ಅನ್ನೋದು ಹೊಂದಿದೆ. ಸೊ ನೀವೀಗ ಡಿಸೈಡ್ ಮಾಡಿ, ಈ 4 ಹಾದಿಯಲ್ಲಿ ನಾನು ಯಾವುದನ್ನ ಆಯ್ಕೆ ಮಾಡ್ಕೊಳ್ತೀನಿ. ಪೋಸ್ಟ್ ಟ್ಯಾಕ್ಸ್ ರಿಟರ್ನ್ಸ್ ನನಗೆ 40 ಲಕ್ಷ ಸಿಗುತ್ತೆ ಅನ್ನೋದಾದ್ರೆ ಅದನ್ನ ಯಾಕೆ ನಾನು ಬಿಡಬೇಕು ಆ ಆಪ್ಷನ್ ಅನ್ನ? ಆ ಆಪ್ಷನ್ ನ ಕುರಿತಾಗಿ ನೀವು ಆಲೋಚನೆ ಮಾಡ್ತೀರಿ, ಪ್ಲಾನ್ ಮಾಡ್ತೀರಿ, ಇನ್ವೆಸ್ಟ್ ಮಾಡ್ತೀರಿ ಅಂತ ನಾನು ಭಾವಿಸ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಲೋನ್ ಆಗಿರ್ಬೋದು, ಬಿಸ್ನೆಸ್ ಐಡಿಯಾಸ್ಗಳಾಗಿರ್ಬೋದು, ಇವೆಲ್ಲವನ್ನ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.